ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಮತ್ತೊಂದು ಬಲಿಯಾಗಿದೆ. 2 ವರ್ಷದ ಪುಟ್ಟ ಕಂದಮ್ಮ ಈ ಒಂದು ರಸ್ತೆ ಗುಂಡಿಗೆ ಬಿದ್ದು ಪ್ರಾಣವನ್ನತ್ತಿದೆ. ದೇವಸ್ಥಾನಕ್ಕೆ ತೆರಳುವ ಸಂದರ್ಭದಲ್ಲಿ ಗುಂಡಿ ಇತ್ತು. ಗುಂಡಿಯ ಮೇಲೆ ಬೈಕ್ ಸಂಚಾರ ಮಾಡೋದ್ರಿಂದಾಗಿ ಮಗು ಕೆಳಗೆ ಬಿತ್ತು. ಈ ಸಂದರ್ಭದಲ್ಲಿ ಇನೋವಾ ಮಗುವಿನ ಮೇಲೆ ಹರಿದಿದೆ. ರಾಜಧಾನಿ ರಸ್ತೆ ಗುಂಡಿಗೆ ಮತ್ತೊಂದು ಬಲಿಯಾಗಿದೆ. ಕ್ಯಾರ್ಪುರ ಸಮೀಪ ಗುಂಡಿಗೆ 2 ವರ್ಷದ ಮಗು ಬಲಿಯಾಗಿದೆ. ಗುಂಡಿಗೆ ಬಿದ್ದ ಬೈಕ್ ಮೇಲೆ ಇನೋವಾ ಕಾರು ಹರಿದಿದೆ. ತ್ರಿಶಾಕ್ನನ್ನ ದೇಗುಲಕ್ಕೆ ಕರೆದೊಯ್ಯುವ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ಕಿತ್ತಗನೂರು ಕಡೆ ಬೈಕ್ನಲ್ಲಿ ಹೋಗುವಾಗ ಈ ಕಾರು ಹರಿದಿದೆ. ಕ್ಯಾರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿಂದೆಯಿಂದ ಬಂದಂತಹ ಕಾರು ಹರಿದು ಸ್ಥಳದಲ್ಲೇ ಮಗು ಸಾವಿಗೀಡಾಗಿದೆ. ಬೆಂಗಳೂರಿನಲ್ಲಿ ಈ ಹಿಂದೆ ಸಮಸ್ಯೆಗಳೇನು ಅಂತ ಹೇಳಿದ್ರೆ ಟ್ರಾಫಿಕ್ ಸಮಸ್ಯೆ ಹೇಳ್ತಾ ಇದ್ರು. ಮಳೆ ಬಂದಾಗ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈ 2.5 ವರ್ಷಗಳಲ್ಲಿ ರಸ್ತೆ ಗುಂಡಿಯೇ ದೊಡ್ಡದೊಂದು ಸಮಸ್ಯೆ ಆಗಿದೆ. ನೋಡಿ, ಇವತ್ತು ಪುಟ್ಟ ಕಂದಮ್ಮ ಬಲಿಯಾಗಿದೆ. ಎಲ್ಲರೂ ಕೂಡ ಶಿವರಾತ್ರಿಯ ಸಂಭ್ರಮದಲ್ಲಿದ್ದಾಗ ಈಗ ನೋಡಿ ಮಗುವಿನ ಮನೆಯಲ್ಲಿ ಶೋಕದ ವಾತಾವರಣ. ದೇಗುಲಕ್ಕೆ ಕರೆದೊಯ್ಯುವ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ಈ ಕುಟುಂಬ ನೋವನ್ನು ಹೇಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯ? ಹೇಗೆ ಇದನ್ನು ಅರಗಿಸ್ಕೊಳ್ಳುತ್ತೆ? ತೆರಿಗೆ ಕಟ್ತಾರೆ ಜನ, ಆದರೆ ಸೂಕ್ತ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಿಲ್ಲ ಅನ್ನೋದಾದರೆ ಇಂಥ ಸರ್ಕಾರ ಇದ್ದರಷ್ಟು ಬಿಟ್ಟರಷ್ಟು ಹೀಗೆ ಆಕ್ರೋಶವನ್ನು ಆ ಭಾಗದ ಜನ ಹೊರ ಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಷ್ಟು ಗುಂಡಿಗಳಿದ್ದಾವೆ, ಇಷ್ಟು ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಅಂಕಿಅಂಶಗಳ ಬಗ್ಗೆ ಮಾತಾಡ್ತಾರೆ ಆಡಳಿತ ಸರ್ಕಾರದ ಕೆಲವೊಬ್ಬ ಅಧಿಕಾರಿಗಳು, ಕಾಂಗ್ರೆಸ್ನ ಕೆಲ ನಾಯಕರು. ಆದರೆ ಅಸಲಿಯತ್ತು ನೋಡೋದಾದರೆ, ಗ್ರೌಂಡ್ ರಿಪೋರ್ಟ್ ಅಂತ ನೋಡೋದಾದರೆ ಗುಂಡಿಗಳು ಹಾಗೇ ಇದ್ದಾವೆ. ಅಲ್ಲಲ್ಲಿ ಬಂದ್ಬಿಟ್ಟು ಡಾಂಬರ್ನ ಮೆತ್ತ ಹೋಗೋದಲ್ಲ ಗುಂಡಿ ಮುಚ್ಚೋದು ಅಂತಂದರೆ ಸೂಕ್ತ ರೀತಿಯ ರಸ್ತೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದು. ಹೀಗೆ ಹಲವರು ಈಗಾಗಲೇ ಗುಂಡಿಗೆ ಬಲಿಯಾಗಿದ್ದಾರೆ. ಇವತ್ತೊಂದು ಪುಟ್ಟ ಕಂದಮ್ಮ ಬಲಿಯಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಒಂದಲ್ಲ ಒಂದು ಸಮಸ್ಯೆಯಿಂದ ಬೆಂಗಳೂರಿನ ಜನ ಸೇರಿದಂತೆ ಕರ್ನಾಟಕದ ಅದೆಷ್ಟೋ ಜನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಬೀದಿಗೆ ಬಂದು ಹೋರಾಟ ಮಾಡುವಂಥ ಕಾಲ ನಿಜಕ್ಕೂ ಕೂಡ ದೂರ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಬಾಲಕೃಷ್ಣ ನೀಡ್ತಾರೆ. ಬಾಲಕೃಷ್ಣ, ಯಾವಾಗ ಆಗಿದ್ದು ಅವಘಡ, ಹೇಗಾಯಿತು? ದಿವ್ಯಶ್ರೀ, ರಸ್ತೆ ದುರಸ್ತಿ ಕಾಮಗಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ 2 ವರ್ಷದ ಕಂದಮ್ಮ ಬಲಿಯಾಗಿದ್ದಾರೆ. ಮಾದೇಪುರದಲ್ಲಿ 6 ತಿಂಗಳಿಂದ ರಸ್ತೆ ದುರಸ್ತಿ ಕಾಮಗಾರಿ ನಡೀತಿತ್ತು. ಆಕ್ಸಿಡೆಂಟ್ ಸ್ಪಾಟ್ ಆಗಿದ್ದ ಬಳಿ ಈಗ ಈ ಶವ ಪತ್ತೆಯಾಗಿದೆ. ಮಾದೇಪುರ ವಲಯದ ಹಳೆ ಹಳ್ಳಿಯಲ್ಲಿ ಘಟನೆ ನಡೆದಿರುವಂತದ್ದು. ಬೈಕ್ ನಲ್ಲಿ ದೇವರ ದರ್ಶನ ಮುಗಿಸಿ ವಾಪಸ್ ಬರುವಾಗ ಹಿಂದಿನಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಂದಮ್ಮ ಸಾವನ್ನಪ್ಪಿದೆ. ಈ ಹಿನ್ನೆಲೆಯಲ್ಲಿ ಉದ್ವಿಗ್ನರಾದ ಸ್ಥಳೀಯರು ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿವ್ಯಶ್ರೀ, ಬಾಲಕೃಷ್ಣ, ಕೆಆರ್ಪುರ ಭಾಗದಲ್ಲಿ ರಸ್ತೆಯ ಗುಂಡಿಯ ಪ್ರಮಾಣ ಎಷ್ಟಿದೆ? ಈಗ ಸರ್ಕಾರ ಆಗಾಗ ಅಂಕಿಅಂಶಗಳನ್ನು ಕೊಡುತ್ತೆ, ನಾವು ಅಷ್ಟು ಗುಂಡಿ ಮುಚ್ಚಿದ್ದೀವಿ, ಇಷ್ಟು ಗುಂಡಿ ಮುಚ್ಚಿದ್ದೀವಿ ಅಂತ. ಅಲ್ಲೆಲ್ಲ ರಸ್ತೆಗಳು ಸೂಕ್ತ ರೀತಿಯಲ್ಲಿ ಇದಾವ? ದಿವ್ಯಶ್ರೀ, ಏನು ಇಂಥ ಅವಘಡಗಳಾದಾಗ ಮಾತ್ರ ಅಂಕಿಅಂಶಗಳು ಕೊಡುವ ಬಿಬಿಎಂಪಿ ಅಧಿಕಾರಿಗಳು ಈ ದುರಸ್ತಿ, ಈ ಅವಘಡಗಳು ಸಂಭವಿಸುವ ಮುನ್ನ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವುದಿಲ್ಲ. ಸಾಮಾನ್ಯವಾಗಿ ಗುಂಡಿ ಮುಚ್ಚುವ ನೆಪಾಂತಕ್ಕೆ ಮಾತ್ರ ಗುಂಡಿ ಮುಚ್ಚುವ ಕಾರ್ಯ ಮಾಡಲಾಗ್ತದೆ. ಅದು ಮುಖ್ಯ ರಸ್ತೆಗಳು ಮಾತ್ರ ಆಗ್ತದೆ ಅಂತಾನೆ ಹೇಳ್ಬಹುದಾಗಿದೆ. ಈ ಸಣ್ಣ ಪುಟ್ಟ ರಸ್ತೆ ಹಾಗೂ ಹಳ್ಳಿಗಳನ್ನು ಸಂಪರ್ಕಿಸುವ ರಸ್ತೆಯನ್ನು ಯಾವುದೇ ರೀತಿಯಾಗಿ ಗುಂಡಿ ಮುಕ್ತ ಮಾಡಲು ಶಕ್ತರಾಗಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಶಿವಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಾಲಕೃಷ್ಣ. ನೋಡಿ, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯ ಸಮಸ್ಯೆ ಅನ್ನೋದು ಹೆಚ್ಚಾಗಿದೆ. ಇವತ್ತು ಯಾವುದೇ ಅಧಿಕಾರಿಗಳಿರ್ಬೋದು, GBA ವ್ಯಾಪ್ತಿಯ ಅಧಿಕಾರಿಗಳಿರ್ಬೋದು, ನಾವು ಅಷ್ಟು ಗುಂಡಿಯನ್ನು ಮುಚ್ಚಿದ್ದೀವಿ ಅನ್ನೋದಲ್ಲ, ಎಷ್ಟು ಗುಂಡಿ ಇನ್ನೂ ಹಾಗೆ ಗುಂಡಿಗಳಾಗಿ ಉಳ್ಕೊಂಡಿದ್ದಾವೆ ಅನ್ನೋದು ಮುಖ್ಯ. ಇವತ್ತೊಂದು ಪುಟ್ಟ ಕಂದ ಬಲಿಯಾಗಿದೆ. ಸ್ಥಳೀಯರು ಇವತ್ತು ಹಿಡಿಶಾಪ ಹಾಕ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಇವ್ರ ಕೂಗು ನಿಮಗೆ ಕೂಡ ಕೇಳಿಸೋದಿಲ್ಲ, ಯಾಕಂದರೆ ಎಷ್ಟೋ ಜನ ಇವತ್ತು ಫಾರಿನ್ ಟೂರ್ ಅಂತ ಬೇರೆ ಹೋಗ್ತಾ ಇದ್ದಾರೆ. ನೋಡಿ, ಇಂಥ ಸಮಸ್ಯೆಗಳಾಗಬಾರ್ದು. ಸಾರ್ವಜನಿಕರು ಬೀದಿಗೆ ಬಂದರೆ ನೀವು ಯಾರು ಕೂಡ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೂಕ್ತ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಸಕಾಲಕ್ಕೆ ಒದಗಿಸಿಲ್ಲ ಅನ್ನೋದಾದರೆ ಇದು ಅಕ್ಷಮ್ಯ ಅಪರಾಧ ಆಗುತ್ತೆ. ಇವತ್ತು ತ್ರಿಶಾಕ್ ಅನ್ನುವಂಥ ಪುಟ್ಟ ಕಂದಮ್ಮ ಬಲಿಯಾಗಿದೆ. ಇದೇ ರೀತಿ ಏನಾದರೂ ಸಮಸ್ಯೆಗಳು ಮುಂದುವರಿಯುತ್ತೆ ಅನ್ನೋದಾದರೆ ಈ ಸರ್ಕಾರದ ಬಗ್ಗೆ ಹಿಡಿಶಾಪ ಹಾಕೋದ್ರಲ್ಲಿ ಆಶ್ಚರ್ಯವೇ ಇಲ್ಲ.